ಭಾವಿ ಸೈನಿಕರೇ, ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಿ. ಆರ್ಮಿ ಸಿಇ ಪರೀಕ್ಷೆ ಅಧ್ಯಯನ ನಡೆಸುವವರು ಓದಿದ್ದು ನೆನಪಿನಲ್ಲಿ ಉಳಿಯುತ್ತಿಲ್ಲವೆಂದು ಗೊಂದಲವಾಗುವುದು ಸಾಮಾನ್ಯ. ನಿಮ್ಮ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ವಿವಿಧ ತಂತ್ರಗಳಿದ್ದು, ಇವುಗಳ ನೆರವಿನಿಂದ ಆರ್ಮಿ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಫಲಿತಾಂಶ ನಿಮ್ಮದಾಗಿಸಿಕೊಳ್ಳಬಹುದು. ಒಂದೆಡೆ ಆರ್ಮಿ ಸಿಇ ಪರೀಕ್ಷೆಗಳಿಗೆ ಅಭ್ಯರ್ಥಿಗಳು ಬಿರುಸಿನಿಂದ ಸಿದ್ಧತೆ ನಡೆಸುತ್ತಿರುತ್ತಾರೆ. ಇನ್ನು ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಅಕಾಡೆಮಿಕ್ ಪರೀಕ್ಷೆಗಳಲ್ಲಿ ಒಳ್ಳೆಯ ಅಂಕ ಪಡೆದುಕೊಳ್ಳಲು ಹಗಲು ರಾತ್ರಿ ಓದುತ್ತಿರುತ್ತಾರೆ. ದಿನದಲ್ಲಿ ಆಟ, ಓಡಾಟ, ನಿದ್ದೆ ಕಡಿಮೆ ಮಾಡಿಕೊಂಡು ಎಷ್ಟೇ ಓದಿದರೂ ಪರೀಕ್ಷೆ ಸಮಯದಲ್ಲಿ ಕೆಲವು ವಿಷಯಗಳು ನೆನಪಿಗೆ ಬರುವುದಿಲ್ಲ ಎಂದು ಅನೇಕ ವಿದ್ಯಾರ್ಥಿಗಳು ಅಳಲು ತೋಡಿಕೊಳ್ಳುತ್ತಾರೆ. ನಿಮಗೂ ಹೀಗೆ ಮರೆತು ಹೋಗುವ ಆತಂಕವಿದ್ದರೆ ನಿಮ್ಮ ಕಲಿಕಾ ಸಾಮರ್ಥ್ಯವನ್ನು ಉತ್ತಮಪಡಿಸಿಕೊಳ್ಳಲು ಸಾಕಷ್ಟು ವಿಶೇಷ ವಿನೂತನ ತಂತ್ರಗಳಿವೆ. ಇಂತಹ ಟೆಕ್ನಿಕ್ಗಳ ನೆರವಿನಿಂದ ನೀವು ನಿಮ್ಮ ಯಶಸ್ಸನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು. ಮೊದಲನೇದಾಗಿ ಅಂಡರ್ಲೈನ್ ಮಾಡಿ. ಇದು ಸರಳ ಮತ್ತು ಬಹುತೇಕರು ಪಾಲಿಸುವ ಸ್ಟಡಿ ಟಿಪ್ಸ್. ನೀವು ಓದುತ್ತಿರುವ ಪುಸ್ತಕದಲ್ಲಿ ಅತ್ಯಂತ ಅಗತ್ಯವಾದ ವಾಕ್ಯಗಳ ಕೆಳಗೆ ಅಡ್ಡಗೆರೆ ಹಾಕುವುದು ಅತ್ಯುತ್ತಮ ಕಲಿಕಾ ವಿಧಾನವೂ ಹೌದು. ಹಾಗಂತ ಒಂದೇ ಬಾರಿ ಓದುತ್ತಾ ಹೋದಂತೆ ಅಂಡರ್ಲೈನ್ ಹಾಕುತ್ತಾ ಹೋಗಬೇಡಿ. ಒಮ್ಮೆ ಸಮಗ್ರವಾಗಿ ಓದಿದ ಬಳಿಕ ಯಾವುದು ಅಗತ್ಯವೆನಿಸುವುದೋ ಆ ವಿಷಯಗಳಿಗೆ ಮಾತ್ರ ಅಂಡರ್ಲೈನ್ ಹಾಕುತ್ತಾ ಹೋಗಿ. ಇನ್ನೊಮ್ಮೆ ಓದುವಾಗ ಈ ಅಂಡರ್ಲೈನ್ ಹಾಕಿರುವ ವಿಷಯವನ್ನು ಮಾತ್ರ ಓದುತ್ತಾ ಹೋಗಬಹುದು. ಕೆಲವು ವಿದ್ಯಾರ್ಥಿಗಳು ಪಠ್ಯಪುಸ್ತಕದ ಬಹುತೇಕ ಪುಟಗಳು ಲೆಕ್ಕವಿಲ್ಲದಷ್ಟು ಅಂಡರ್ಲೈನ್ನಿಂದ ಕೂಡಿರುತ್ತವೆ. ಹೀಗೆ ಮಾಡಬೇಡಿ. ಆಯಾ ಪುಟದಲ್ಲಿ ಹೆಚ್ಚೆಂದರೆ 4-5 ಕಡೆ ಮಾತ್ರ ಅಂಡರ್ಲೈನ್ ಮಾಡಿ. ಒಂದು ಪ್ಯಾರಾಗ್ರಾಫದಲ್ಲಿ ಒಂದು ಮುಖ್ಯವಾದ ವಾಕ್ಯಕ್ಕೆ ಮಾತ್ರ ಅಂಡರ್ಲೈನ್ ಹಾಕಿ. ಸ್ಟಡಿ ನೋಟ್ಸ್ ಮಾಡಿಕೊಳ್ಳಿ. ಇದು ಸಹ ಬಹುತೇಕರು ಪಾಲಿಸುವ ಅತ್ಯುತ್ತಮ ಕಲಿಕಾ ವಿಧಾನ. ನೋಟ್ಸ್ ಅಂದರೆ ಟಿಪ್ಪಣಿ. ಇದರಲ್ಲಿ ನೀವು ಪಠ್ಯ ಪುಸ್ತಕದಲ್ಲಿರುವುದಕ್ಕಿಂತ ಹೆಚ್ಚು ಬರೆಯಬಾರದು. ಈ ನೋಟ್ಸ್ ಪುಟ್ಟ ಗಾತ್ರ ಹೊಂದಿರಬೇಕು. ಅದರಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದರೆ ಉತ್ತಮ. ಸಾಧ್ಯವಾದರೆ ಪಾಯಿಂಟ್ ಬರೆಯಿರಿ. ನಿಮಗೆ ನೆನಪಿಟ್ಟುಕೊಳ್ಳಲು ಕಷ್ಟವಾಗುತ್ತದೆ ಎನ್ನುವ ವಿಷಯಗಳನ್ನೆಲ್ಲ ನೋಟ್ಸ್ನಲ್ಲಿ ದಾಖಲಿಸಿ. ಉದಾಹರಣೆಗೆ ಇಸ್ವಿ, ಅಂಕಿಅಂಶ ಇತ್ಯಾದಿಗಳನ್ನು ಟಿಪ್ಪಣಿ ಮಾಡಿ. ಅದೇ ರೀತಿ ಯಾವುದಾದರೂ ವಿಷಯವನ್ನು ಮೊದಲ ಬಾರಿಗೆ ಓದಿದಾಗ ಅದರ ಬಗ್ಗೆ ನಿಮಗೆ ಹೆಚ್ಚಿನ ಜ್ಞಾನ ಇಲ್ಲವಾದರೆ ಅದನ್ನು ಬರೆದಿಡಿ. ಇದು ಅತ್ಯುತ್ತಮವಾದದ್ದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಶಾಲಾ ಕಾಲೇಜುಗಳ ಪರೀಕ್ಷೆಗಳಲ್ಲಿ ಕೇಳಿಯೇ ಕೇಳುತ್ತಾರೆ ಎಂದು ಅನಿಸಿದ ವಿಷಯಗಳನ್ನೆಲ್ಲ ನೋಟ್ಸ್ ಮಾಡಿ ಬಿಡುವಿನ ವೇಳೆಯಲ್ಲಿ ನೋಟ್ಸ್ಗಳನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ಬ್ರೇನ್ ಸ್ಟ್ರಾಮಿಂಗ್. ಸ್ನೇಹಿತರ ಜೊತೆ ಅಥವಾ ಕ್ಲಾಸ್ಮೇಟ್ಗಳ ಜೊತೆ ಕಲಿಯಲು ಬ್ರೇನ್ ಸ್ಟ್ರಾಮಿಂಗ್ ತಂತ್ರವು ಉತ್ತಮವಾದದ್ದು. ಒಂದಿಷ್ಟು ಸ್ನೇಹಿತರು ಸುತ್ತ ಕುಳಿತುಕೊಂಡು ಒಂದು ವಿಷಯದ ಬಗ್ಗೆ ಚರ್ಚಿಸಿ. ಉತ್ತರ ಕಂಡುಕೊಳ್ಳುವ ವಿಧಾನ ಇದಾಗಿದೆ. ಯಾವುದಾದರೂ ವಿಷಯದ ಕುರಿತು ಆಳವಾದ ಮಾಹಿತಿ ಪಡೆದುಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. ಈ ರೀತಿ ಗುಂಪು ಚರ್ಚೆಯಲ್ಲಿ ಸ್ನೇಹಿತರ ನೀಡಿದ ಉತ್ತರಗಳು ಸರಿಯೋ ತಪ್ಪೋ ಎಂದು ಆಮೇಲೆ ನೀವು ಪರಾಮರ್ಶಿಸಿಕೊಳ್ಳಿ. ಅಧ್ಯಯನದ ಸಂಯೋಜನೆ. ಯಾವ ಪುಸ್ತಕ ಎಷ್ಟು ಸಮಯ ಓದಬೇಕು ಎಂದು ಸರಿಯಾಗಿ ಸಮಯ ನಿಗದಿಪಡಿಸಲು ಮತ್ತು ನಿಮ್ಮ ಗುರಿಗಳನ್ನು ಸರಿಯಾಗಿ ತಲುಪಲು ಟೈಮ್ ಟೇಬಲ್ ನೆರವಾಗುತ್ತದೆ. ಈ ರೀತಿ ವೇಳಾಪಟ್ಟಿ ಹಾಕಿಕೊಂಡು ಓದುವುದು ಉತ್ತಮ ಅಭ್ಯಾಸವಾಗಿದ್ದು ಎಲ್ಲ ವಿಷಯಗಳಿಗೂ ಸಮಯ ನೀಡಬಹುದಾಗಿದೆ. ಅಧ್ಯಯನ ನಡೆಸಲು ಈ ಕೆಲವು ಟೆಕ್ನಿಕ್ಗಳು ಮಾತ್ರವಲ್ಲದೆ ಸಾಕಷ್ಟು ಟಿಪ್ಸ್ಗಳಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಶಾಲಾ ಕಾಲೇಜುಗಳ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಗಳಿಸಲು ನೆರವಾಗುತ್ತದೆ. ಭಾವಿ ಸೈನಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಆರ್ಮಿ ಮತ್ತು ಪೊಲೀಸ್ ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ವಿದ್ಯಾರ್ಥಿಗಳಿಗೆ ಓದುವ ಹವ್ಯಾಸವನ್ನು ಹೆಚ್ಚು ಮಾಡಿಕೊಳ್ಳಲು ಮತ್ತು ಇತರೆ ಮಾಹಿತಿಗಾಗಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ 2022 ಜುಲೈನಲ್ಲಿ ನಡೆಯುವ SSC MTS ಆ್ಯಂಡ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಮತ್ತು SSC GD ಹುದ್ದೆಗಳಿಗೆ ದೈಹಿಕ ತರಬೇತಿ ನೀಡಲಾಗುವುದು ಹಾಗೂ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ ಆದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಮತ್ತು ಮುಂದೆ ನಡೆಯುವ ಕೋಲಾರ್,
ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ.